ಬಹಳಷ್ಟು ಮಂದಿ ಶಾಸಕರುಗಳು ಮಾತನಾಡ್ತಾ ಇರೋದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಬಗ್ಗೆ ಅವ್ರಿಗೇನು ಬಹಳ ಗೊಂದಲ ಇಲ್ಲ, ಬಹಳ ಕುತೂಹಲನೂ ಏನು ಇದ್ದಂಗಿಲ್ಲ. ಯಾಕಂದ್ರೆ ಆನ್ಲೈನ್ ರೆಸೊಲ್ಯೂಷನ್ ಅದ್ರ ಪ್ರಕಾರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಇವತ್ತು CLP ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅವರಿಗೆ. ಬಟ್ ಅವರಿಗೆಲ್ಲ ಇರುವಂತ ಕುತೂಹಲ ಅಂತಾನೆ ನಾವು ಕ್ಯಾಬಿನೆಟ್ಗೆ ಸೇರೋಕೆ ಅವಕಾಶ ಸಿಗುತ್ತಾ, ಫಸ್ಟ್ ಟೈಮ್ ಆಯ್ಕೆ ಆದಂತವ್ರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ನಾವು ಆಕಾಂಕ್ಷಿ ಹೌದು, ಲಾಬಿ ಏನು ಮಾಡ್ತಾ ಇಲ್ಲ, ನಮ್ಮ ಹೆಂಗಿದೀವಿ, ಆಮೇಲೆ ನಮ್ಮ ಪ್ರಾಂತೀಯವಾಗಿ ಅವ್ರು ಲೆಕ್ಕಾಚಾರ ಇಡ್ತಾ ಇದ್ದಾರೆ. ಈಗ ಮಲೆನಾಡು ಭಾಗದವರು ಅಂತ ಹೇಳ್ಕೊಂಡು ಕೆಲವರು ಒಂದು ಟವಲ್ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕಿತ್ತೂರು ಕರ್ನಾಟಕ ಭಾಗದವರು ಅಂತ ಹೇಳ್ಕೊಂಡು ಟವಲ್ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ನಾನು ಸೇವೆ ಸಲ್ಲಿಸ್ತಾ ಇರುವಂಥ ಕ್ಷೇತ್ರ ಶೈಕ್ಷಣಿಕವಾಗಿ ಕ್ಷೇತ್ರ, ಆ ಕಾರಣಕ್ಕಾಗಿ ನಂಗೊಂದು ಅವಕಾಶ ಸಿಗಲಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ತಾವು ಯಾವ ಫೀಲ್ಡಲ್ಲಿದ್ದಾರೆ, ಒಂದು ತಾವು ಯಾವ ಭಾಗದವರು, ಒಂದು ತಾವು ಎಷ್ಟು ಬಾರಿ ಆಯ್ಕೆ ಆಗಿದ್ದೀವಿ, ತಮ್ಮ ಜಾತಿ ಏನು, ಈ ರೀತಿಯಾದಂಥದ್ದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಈಗ ಎಲ್ಲ ಟವಲ್ ಹಾಕೋಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಅದನ್ನು ಕೂಡ ನೋಡ್ತಾ ಇದ್ದೀವಿ. ಭಾಳ ಕುತೂಹಲ ಕೇಳಿಸ್ತಾ ಇರುವಂಥ ಪ್ರಕ್ರಿಯೆಗಳಿದೆಲ್ಲವೂ ಕೂಡ ಮುಂದೆ ಇನ್ನೊಂದು 3-4 ದಿವಸ ನಾವು ನೋಡ್ತಾ ಹೋಗ್ತೀವಲ್ಲ. ಬಟ್ ಅದಕ್ಕೆಲ್ಲ ಚಾಲನೆ ಸಿಗ್ತಾ ಇರುವಂಥದ್ದು ಈಗ ಈ CLP ಸಭೆ ಮುಖ್ಯವಾಗಿ ಮೊದಲ ಹೆಜ್ಜೆ. ಅದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬರ್ತಾ ಇದ್ದಾರೆ. ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿದ್ದಂಥ ಏಕೈಕ ಮಹಿಳಾ ಸಚಿವೆ ಸಂತೋಷ್ ಲಾಡ್ ಏನೋ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. Of my tenure, if I shouted at you, if I yelled at you, it's only for the sake of the party and the interest of the government, not any personal. I don't have any prejudice. So I loved everybody. So unintentionally, if I told anything, so he asked sorry. That was a very emotional touch for me. So when I came out, it was just carrying on. So I couldn't really. ಹೈಕಮಾಂಡು ಪಕ್ಷ ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಈವರೆಗೆ ಹೈಕಮಾಂಡ್ ಜೊತೆ ಆಗಲಿ ಅಥವಾ ರಾಜ್ಯ ನಾಯಕರ ಜೊತೆ ಏನಾದ್ರು ಮಾತುಕತೆ ಮಾಡಿದ್ರೆ ಅವಾಗ ಏನಾದ್ರು ಒಂದು ವಿಶ್ವಾಸ ಬಂದಿದೆಯಾ ನಿಮಗೆ? ವೈಯಕ್ತಿಕವಾಗಿ ಯಾರು ಆಗ್ಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರ್ಬೇಕನ್ನೋರು ನಾವು ಭೇಟಿ ಆಗಿದ್ದೀವಿ. ಸೊ ಅಲ್ಟಿಮೇಟ್ಲಿ ಎಲ್ಲರಿಗೂ ಕೇಳಿದಾರೆ ಅವರು, ಅವ್ರೇನು ನಿರ್ಣಯ ಮಾಡ್ತಾರೆ ಒಪ್ಕೋಬೇಕು ನಾವು. ಒಳ್ಳೆ ಬೆಳವಣಿಗೆನೆ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದ ಹೊಸ ನಾಯಕರನ್ನ ಆಯ್ಕೆ ಮಾಡಲಿಕ್ಕೋಸ್ಕರ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಈ ಶಾಸಕಾಂಗ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದ ನಂತರ ಅವರು ಮುಂದಿನ ಕ್ರಮಗಳನ್ನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳ ಜೊತೆ ಕೂತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದು ಸರ್ಕಾರಿ ಬಿಲ್ಡಿಂಗು, ಕಾಂಗ್ರೆಸ್ ಆಫೀಸ್ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಅವೆಲ್ಲ CLP ಲೀಡರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪದಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಅವೆಲ್ಲ ಮಾತಾಡೋ ಸಮಯ ಅಲ್ಲ. ಈಗ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸ್ಥಗಿತವಾಗಿದೆ. ಆ ಅಜೆಂಡಾ ಮುಗಿದ ಮೇಲೆ ಇದೆಲ್ಲ ಮಾತಾಡೋಣ. ಸರ್, ಈಗ ತಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಏನೋ ಭರವಸೆ ಕೊಟ್ಟಿದ್ದಾರೆ ಸರ್? ನನಗೆ ಸರಿ, ನನಗೆ ಭರವಸೆ ಇತ್ತು, ಆಗ್ತೀನಿ, ಅಸಭಾವನೆ ಇದೆ. ಪಕ್ಷ ಏನು ಜವಾಬ್ದಾರಿ ಕೊಡೋದು ಖಂಡಿತವಾಗ್ಲೂ ಈ ಬಾರಿ ಸಿಗುತ್ತೆ ಅನ್ನುವಂಥದ್ದು ವಿಶ್ವಾಸ ಇದೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಡೈರೆಕ್ಷನ್, ಹೈಕಮಾಂಡ್ ಹೇಳಿದ್ ಮಾಡಿ. ಮೇಡಮ್, ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದೇ ಹೆಸರು, ಅದು ಡಿ.ಕೆ. ಶಿವಕುಮಾರ್ ಅವರ ಹೆಸರು. ಅದು ನಮಗೆ ಗೊತ್ತಿಲ್ಲ. CLP ಮೀಟಿಂಗ್ ಇದೆ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಮೇಡಮ್, ನೀವು ಸಚಿವ ಸ್ಥಾನ ಮತ್ತೊಮ್ಮೆ ನೀವು ಸಚಿವರಾಗಬೇಕು ಅನ್ನುವಂಥ ನಿಮ್ಮ ಬೆಂಬಲಿಗರು ಕಳ್ತೀರಿ, ನೀವು ಕೂಡ ಮತ್ತೆ ಒತ್ತಡವನ್ನು ಹೇರ್ತಾ ಇದ್ದೀರಿ ಅನ್ನೋ ಕೊಟ್ಟಂತ ಜವಾಬ್ದಾರಿಯನ್ನ ಶ್ರದ್ಧೆ ವಹಿಸಿ ಬಹಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗುರುತರವಾದಂಥ ಬದಲಾವಣೆ ಮಾಡಿದ್ದೀನಿ. ಗೃಹಲಕ್ಷ್ಮಿಯನ್ನ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀನಿ. ಅಕ್ಕ ಪಡೆ ಕಟ್ಟಿದ್ದೀನಿ. ಗೃಹಲಕ್ಷ್ಮಿ ಬ್ಯಾಂಕನ್ನು ಓಪನ್ ಮಾಡ್ತಾ ಇದ್ದೀನಿ. LKG UKG ತೆಗೆದುಕೊಂಡು ಬರ್ತಾ ಇದ್ದೀನಿ. ನನಗೆ ತೃಪ್ತಿ ಇದೆ, ನಾನು ಕೆಲಸ ಮಾಡಿದ್ದೀನಿ. ಇಷ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ವಿಶ್ವಾಸ ಇದೆ ಮೇಡಮ್, ಮತ್ತೆ ಮುಂದುವರಿದ್ರ ಬಗ್ಗೆ ಹೈಕಮಾಂಡ್ ಬಿಟ್ಟಂತ ವಿಚಾರ. ಹೈಕಮಾಂಡ್ ಮೇಲೆ ನಿರ್ಧಾರ ಆಗುತ್ತೆ. ಸ್ವಲ್ಪ ದಪ್ಪ ನೋಡಿ, ಕೊಟ್ಟಂತ ಕೆಲಸವನ್ನ ಪ್ರಾಮಾಣಿಕವಾಗಿ 3 ವರ್ಷ ನಾನು ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದ್ರೆ, ನನಗೆ ತೃಪ್ತಿಯಾಗಿದೆ, ಬಟ್ ಜನರಿಗೆ ಮತ್ತೆ ಹೈಕಮಾಂಡ್ ತೃಪ್ತಿಯಾಗಿದ್ರೆ ಅವ್ರ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ. PCC ಪ್ರೆಸಿಡೆಂಟ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು. DKC ಮತ್ತೆ ಸತೀಶ್ ಜಾರಕಿಹೊಳಿ ಕಾಂಬಿನೇಷನ್ ಯಾವ ರೀತಿಯಾಗಿ ನೋಡ್ತೀರಾ? ತುಂಬಾ ಚೆನ್ನಾಗಿ ನೋಡ್ತೀನಿ. ಯಾಕಂತಂದ್ರೆ ಒಂದು ಫಾರ್ವರ್ಡ್, ಒಂದು ಹಿಂದುಳಿದ ವರ್ಗದವ್ರದ್ದು ಬಹಳ ಒಳ್ಳೆ ಲೀಡರ್ಶಿಪ್. ಜಾರಕಿಹೊಳಿ ಅವ್ರದ್ದು ಒಂದು ಕಡೆ, DK ಸಾಹೇಬ್ರದ್ದು ಒಂದು ಕಡೆ, ಉಳಿದಂತ ಎಲ್ಲ ನಾಯಕರು ಒಂದು ಕಲೆಕ್ಟಿವ್ ಲೀಡರ್ಶಿಪ್ ನಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ನಡೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ತಾಳ್ಮೆಯಲ್ಲಿ ಸಕ್ಸಸ್ ಆಗಿದೆ ಮೇಡಮ್. ಇಬ್ರು ಕಾಂಬಿನೇಷನ್ ಬಹಳ ಚೆನ್ನಾಗಿದೆ.
ಎಲ್ಲರೂ ಸೇರಿಕೊಂಡು ಕಲೆಕ್ಟಿವ್ ಆಗಿ ಹೋಗ್ತೀವಿ. ಯಾಕಂದರೆ 2028ಕ್ಕೆ ನಮಗೆ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ, ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿದೆ. ಅವರ ವಿಶ್ವಾಸದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಇಲ್ಲ. ನನ್ನ ಬೇಡಿಕೆ ಏನೂ ಇಲ್ಲ. ನಾನು ಸಿಂಪಲ್ ಒಬ್ಬ ಕಾರ್ಯಕರ್ತ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ ಅಷ್ಟೇ. ಕಡಿಮೆ ಅಂದರೂ 3 ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂಥ ಜಿಲ್ಲೆ. ಸೊ ಅದಕ್ಕೋಸ್ಕರ 3 ಮಂದಿ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ 3 ಇಂದ 4 ಮಂದಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸರ್. ನನಗೆ ಯಾವುದೂ ಗೊತ್ತಿಲ್ಲ. ಈಗ ನಡೀತಿರ್ತಕ್ಕಂಥದ್ದು ನಾಯಕರನ್ನ ಆಯ್ಕೆ ಮಾಡ್ತಾರೆ. ಸರ್, ನೀವು ಪಕ್ಷ ಬಿಟ್ಟು ಬರಬೇಕಾದ್ರೆ ನಿಮಗೆ ಭರವಸೆ ಕೊಟ್ಟಿದ್ರು ಸಚಿವರನ್ನಾಗಿ ಮಾಡ್ತೀವಿ ಅಂತ. ಜೊತೆಗೆ ಲಾಸ್ಟ್ ಟೈಮ್ ಆಗ್ಲಿಲ್ಲ, ಈ ಸತಿ ನಿಮಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಸಮುದಾಯ ಕೂಡ ಅದನ್ನ ಗಟ್ಟಿಯಾಗಿ ಹೇಳ್ತಾರೆ ಸರ್. ಬೇಕು ಅನ್ನುವಂಥ ವಿಚಾರವನ್ನು ಸಮುದಾಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದು. ನಿಮ್ಮದು ವಿಶೇಷ ಇರಲಿ ಸರ್. ಲಕ್ಷ್ಮಣ ಸವದಿ ಅವ್ರದ್ದು ಪಾಪ ಅವ್ರದ್ದು ಒಂದು ಕತೆ. ಯಾಕಂದರೆ ಕಳೆದ ಬಾರಿ ಎಲ್ಲ ಅವ್ರು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ DCM ಆಗಿದ್ದಂಥವ್ರು. ಅದಾದ ನಂತರ ಇಲ್ಲೂ ಭಾಳ ದೊಡ್ಡ ದೊಡ್ಡ ಹುದ್ದೆಯ ಆಕಾಂಕ್ಷೆಗಳನ್ನು ಅವರಿಗೆ ಹುಟ್ಟಿಸಲಾಗಿತ್ತು. ಆದರೆ ಇಲ್ಲ, ಅಂಥದ್ದೇನೂ ಆಗಿಲ್ಲ.